ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಸೊ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ವಿ, ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವರಾಗಲೇ ಸಿಗ್ನಲ್ ಹತ್ರ ಕಾಯ್ತಾಯಿದ್ರು. ಇವರಿಬ್ಬರಲ್ಲಿ ಅಭಿತು ತುಂಬ ಕಾಮಿಡಿ ಮಾಡ್ತಾನೆ, ಹೊಟ್ಟೆ ಎಲ್ಲ ನೋವಾಗುತ್ತೆ, ಅಷ್ಟು ನಗಿಸ್ತಾನೆ ಅವನು. ನೋಡಿ ಇವಾಗ ನೋಡಲ್ಲಿ ಕ್ಯಾಮ್ರಾದಲ್ಲಿ ಏನೋ ಮಿಣುಕ್ ಅಂತಿದೆಯಾ ಕಣೋ, ಏನದು ಅಂತ. ಅದು ಆನ್ ಆಗಿದೆ ಕ್ಯಾಮ್ರಾ, ಏನೋ ಕರೆಕ್ಟಾಗಿ ರೆಕಾರ್ಡ್ ಆಗ್ತಿದೆ ಅಂತ ಹೇಳಿದೆ ನಾನು. ಆಮೇಲೆ ರಿಯಾದ್ ಕೇಳಿದೆ ಎಲ್ಲ ಓಕೆನಾ ಅಂತ, ನಾನು ಅಂದೆ. ಅಭಿತ್ತು ಕೇಳ್ದೆ, ನಾನು ಎಲ್ಲ ಓಕೆ ಅಂತ ಹೇಳಿದೆ. ಅದಾದಮೇಲೆ ರಿಯಾದ್ ಕೇಳ್ತಾನೆ ಇವಾಗ, ಕ್ಯಾಮ್ರಾ ಎಲ್ಲ ಕರೆಕ್ಟ್ ಹಾಕಿದೆಯಾ, ಸ್ಟ್ರೈಟ್ ಇದೆಯಾ, ಕರೆಕ್ಟಾಗಿ ರೆಕಾರ್ಡಿಂಗ್ ಆಗ್ತಿದೆಯಾ ಅಂತ ಕೇಳ್ದೆ. ನಾನು ಅದಕ್ಕೆ ಹ್ಞೂ ಆಗ್ತಾಯಿದೆ ಅಂತ ಹೇಳಿದೆ. ಅದಾದಮೇಲೆ ಮತ್ತೆ ರಿಯಾದ್ ಹೇಳ್ತಾನೆ ಇವಾಗ, ರಾಜು ಹುಷಾರಪ್ಪ, ಫಸ್ಟ್ ಟೈಮ್ ರೈಡ್ ಹೋಗ್ತಿದ್ಯಾ, ನೋಡ್ಕೊಂಡು ಓಡಿಸು, ಜರ್ಮನಿಯಲ್ಲಿ ಟ್ರಾಫಿಕ್ ತುಂಬ ಇದು ಸ್ಟ್ರಿಕ್ಟ್ ಇರುತ್ತೆ ಅಂತ ಹೇಳ್ದೆ. ನಾನು ಆಯಿತು ಓಡಿಸ್ತೀನಿ, ನೀನು ಹೆಂಗೆ ಹೇಳ್ತೀನಿ ಹಂಗೆ ಓಡಿಸ್ತೀನಿ ಅಂದೆ. ಇಲ್ಲ ಅಂದರೆ ಫೋಟೋ ಮನೆಗೆ ಬರುತ್ತೆ ಫೈನ್ ಜೊತೆಗೆ, ಹುಷಾರಾಗಿ ಓಡಿಸು ಅಂತೇಳಿ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಟೆಂಪ್ರೇಚರು ಒಂದು 17 ಡಿಗ್ರಿ ಇದೆ. ರೈಡಿಂಗಿಗೆ 7 ಮಾಡಿಸ್ದಂಗಿತ್ತು. ತುಂಬ ಚಳಿ ಇರಲಿಲ್ಲ, ತುಂಬ ಬಿಸಿಲು ಅನಿಸ್ತಾ ಇರಲಿಲ್ಲ, ಭಾಳ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ರೋಡು ಸೂಪರಾಗಿದೆ. ಆಮೇಲೆ ನೇಚರ್ ಅಂತೂ ಜರ್ಮನಿಯಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ಮಿಸ್ ಮಾಡ್ತಾಯಿದ್ದೆ ಅಂದರೆ ರೋಡ್ ಸೈಡಲ್ಲಿ ಎಳ್ಳೀರು ಸಿಗ್ತಾ ಇರಲಿಲ್ಲ ಕುಡಿಯೋಕ್ಕೆ. ಅದಾದಮೇಲೆ ರಿಯಾದ್ ಕೇಳಿದೆ ಹೆಂಗಿದೆ ರೋಡೆಲ್ಲ ಅಂತ, ನಾನು ಸೂಪರ್ ಇದೆ ಅಂದೆ. ಮತ್ತು ಏನಪ್ಪ ವಿಷಯ ಅಂದರೆ ಅವ್ರದ್ದು ವೀಲು 21 ಇಂಚು ದೊಡ್ಡ ವೀಲು. ಸೊ ಕಾರ್ನರಿಂಗೆಲ್ಲ ಕಷ್ಟ ಅನಿಸ್ತಾ ಇತ್ತು ಅವರಿಗೆ. ನಂದು 19 ಇಂಚು, ಈಸಿಯಾಗಿ ಟರ್ನ್ ಮಾಡ್ಬೋದಿತ್ತು. ನನಗೆ ಭಾರಿ ಈಸಿ ಕಂಫರ್ಟಬಲ್ ಅನಿಸ್ತಾಯಿತ್ತು. ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು, ಎಸ್ಪೆಷಲಿ ಅಭಿತಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ. ಆಫ್ರಿಕಾ ಟ್ವಿನ್ನಲ್ಲಿ ಬೇರೆ ಬೈಕಲ್ಲೆಲ್ಲ ಚೆನ್ನಾಗಿ ಓಡಿಸ್ತಿದ್ದಾನೆ. ಇದು ರೀಸೆಂಟಾಗಿ 1.5 ವರ್ಷ ಆಯಿತು, ಜಾಸ್ತಿ ರೈಡಿಗೆ ಹೋಗಿಲ್ಲ. ಅದಕ್ಕೆ ಸ್ವಲ್ಪ ಇದು ಮಾಡ್ತಿದ್ದ, ಕಷ್ಟ ಅನಿಸ್ತಾಯಿತ್ತು ಅಂತ ಹೇಳ್ತಾ ಇದ್ದ ಹೋದ ರೈಡಲ್ಲೆಲ್ಲ. ಬಟ್ ಇವಾಗ ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಸೊ 1 hour ರೈಡ್ ಆದಮೇಲೆ ರೀಚ್ ಆದ್ವಿ ಬೈಕರ್ಸ್ ಕಫೆಗೆ. ಅಭಿತಾಗಲೇ ನೋಡ್ತಾ ಇದ್ದಾನೆ, ಇದ್ಯಾವುದಿದು ನನ್ನ ಗಾಡಿ ತಿರುಗಿ ಬಂದೈತಲ್ಲ ಅಂತ. ಆದರೆ ಇವಾಗ ಹೇಳ್ತಾನೆ, ನನ್ನಷ್ಟೇನು ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅವನು ಅಂತ. ನಾನು ಬೇರೆ ಗಾಡಿಗಳು ಸೂಪರ್ ಇದ್ದಾವಲ್ಲ ಅಭಿತಂದೆ, ಅದಕ್ಕೆ ಚೆನ್ನಾಗಿದ್ದಾವೆ ಅಂತಂದ. ಆಮೇಲೆ ನೋಡ್ತಾ ಇದ್ದಾನೆ, ಈ ಗಾಡಿ ಸೂಪರ್ ಐತಿ ಅಂತ ನಾನು ತೋರಿಸ್ದ. ಆಮೇಲೆ ಭಾರಿ ಜೋಕ್ ಮಾಡ್ತಾ ಇದ್ದ, ಫ್ರೆಂಡ್ ಮಾಡ್ಕೋಣ ಅವನು ಯಾರು ಅಂತ, ಫ್ರೆಂಡ್ ಮಾಡ್ಕೊಂಡು ರೈಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಆಯಿತು ಅಂದೆ. ಒಳ್ಳೊಳ್ಳೆ ಗಾಡಿಗಳು ಬಂದಿದ್ದು ಅವತ್ತು. ಹಾರ್ಲಿ ಡೇವಿಡ್ಸನ್ನು, ಆಮೇಲೆ ಸುಜುಕಿ ಹಯಾಬುಸಾ, BMW 1000R ಮತ್ತು BMW XR, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ಬಂದಿದ್ವು. ಖುಷಿಯಾಯಿತು ನೋಡಿ ಎಲ್ಲ ಬೈಕ್ಸ್ನ. ಮತ್ತು ಒಂದು ಸ್ವಲ್ಪ ಜನ ರೈಡರ್ಸ್ನ ಮೀಟ್ ಮಾಡಿ ಖುಷಿಯಾಯಿತು. ಅವರು ಸ್ವಲ್ಪ ಟಿಪ್ಸ್ ಕೊಟ್ಟರು. ಆಮೇಲೆ ರಿಯಾತಲ್ಲಿ ನೋಡ್ತಾ ಇದ್ದೆ ಎಲ್ಲ ಕ್ಯಾಮ್ರಾದಲ್ಲಿ. ನಾನು ಇನ್ನು ಬೇರೆ ಬೈಕ್ಗಳನ್ನೆಲ್ಲ ವೀಡಿಯೋ ಮಾಡ್ತಾ ಇದ್ದೆ. ಡ್ಯೂಕ್ ಬಂದಿತ್ತು, ಸೂಪರ್ ಡ್ಯೂಕ್ ಎಲ್ಲ ಇತ್ತು. ಆಮೇಲೆ ಇವಾಗ ಹೇಳ್ತಾನೆ ನೋಡಿ, ಮತ್ತೆ 2 ಸಲ ಕರ್ವಿಂಗಲ್ಲಿ 2 ಸಲ ಬೀಳ್ತಾ ಇದ್ದ ನೋಡಿ. ನೀವು ಜೋರಾಗಿ ಹೋಗ್ಬಿಟ್ರಿ, ಆದರೆ ನನಗೆ ಸ್ವಲ್ಪ ಕಷ್ಟ ಅನಿಸ್ತು ಅಂತ ಹೇಳ್ದ.
ಆಮೇಲೆ ರೇಯತ್ ಹೇಳ್ತಾ ಇದ್ದ, ನೀನು ಅದಕ್ಕೆ ಮುಂದೆ ನೋಡ್ಬಿಡ, ನೆಲ ನೋಡ್ಬಿಡ, ಮುಂದೆ ನೋಡ್ಕೊಂತ ಬಾ, ಮೊದಲೇ ಪ್ಲ್ಯಾನಿಂಗ್ ಮಾಡು, ನಿನ್ನ ಕರುನ ಈಸಿಯಾಗಿ ಇದು ಮಾಡ್ತೀಯ ಅಂತ. ಆಮೇಲೆ ಅದು ಗೊತ್ತಾಗಿಲ್ಲ ಅವನಿಗೆ ಪಾಪ, Insta360 ಆನ್ ಆಗಿದೆ ಇಲ್ಲ ಅಂತ. ಅದನ್ನು ತೋರಿಸ್ತಾ ಇದ್ದ ಆನ್ ಆಗಿದೆ ಅಂತ. ನಾನು ಅದಕ್ಕೆ ಇಲ್ಲ ಆಫ್ ಆಗಿದೆ ಅಂತಂದೆ. ರೆಸ್ಟೋರೆಂಟ್ ಒಳಗೆಲ್ಲ ಒಂದು ಸ್ವಲ್ಪ ಜೋಕ್ ಮಾಡ್ಕೊತ ಜರ್ಮನ್ ಫೇಮಸ್ ಸ್ಟ್ರಾಬೆರಿ ಕೇಕ್ ತಿಂದು ನಾವು ರೈಡ್ ಕಂಟಿನ್ಯೂ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.